ಕಾರ್ಯಕ್ರಮ ಮತ್ತು ತತ್ವ ಮುಖಾಂತರ ಸಜ್ಜಾ ಮಹಾಪೌರರು ದೀಪವನ್ನು ಬೆಳಗಿಸಿ ಪುಷ್ಪಾರ್ಚನೆ ಮಾಡುತ್ತಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು. ಜೋರಾಗಿ ತಪ್ಪಾಳೆ ಶಿವಶರಣಯ್ಯ ಶ್ರೀ ರಾಘವೇಂದ್ರ ಕುಲಕರ್ಣಿಯವರ ಅಭಿಮಾನಿ ಬಳಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಅಪ್ಪು 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 ಹಾಗೂ ಪುನೀತ್ ರಾಜ್ಕುಮಾರ್ ತಂಗ್ಯವ ಜೋರಾಗಿ ಚೌಕ ಶಬಾಷ್. ರೈಟ್ ಮುಂದಕ್ಕೆ ಬೇಡ ಸರ್, ಮುಂದಕ್ಕೆ ಬಾ. ರೈಟ್ ಭಾವಿ ಅಧ್ಯಕ್ಷರು, ಪ್ರೆಸೆಂಟ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಧನ್ಯವಾದ. ಅದೇ ರೀತಿ ಮಾನ್ಯ ಹಿರಿಯ ನ್ಯಾಯವಾದಿಗಳು ದಲಿತ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಅಮಿತ್ ಅವರಿಗೆ ನಾಗೇಂದ್ರ ಅದೇ ರೀತಿ ಲಕ್ಷ್ಮೀಕಾಂತ್ ಅವ್ರಿಗೆ ಕೊಟ್ಟಾಕಡಿ ಅಧ್ಯಕ್ಷರಾದಂತ ಅದೇ ರೀತಿ ನೂತನ ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿ ಜಿಲ್ಲಾಧ್ಯಕ್ಷರಂತ ಶ್ರೀ ಮಂಜುನಾಥ್ ಭಂಡಾರಿ ಅವರಿಗೆ ತುಂಬಾ ಧನ್ಯವಾದಗಳು. ಬೀಗ ಬೀಗ ಅಂತ ಆಗಪ್ಪ ಎಲ್ಲರಿಗೆ ಬೀಗ ರಾಜು ಲೇಂಟಿ ಅವರಿಗೆ ನೆಡ್ರಿ ಕಂಚೋಣ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಈ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ಕೂಡ ಸಾಕಷ್ಟು ಕಡೆ ಕೂಡ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಚರಿಸ್ತಾ ಇದ್ದಾರೆ. ಇವತ್ತು ಸರ್ಕಲ್ ಕೂಡ ಮಾಡಿದ್ದಾರೆ, ಇಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಬರ್ತ್ಡೇ ಹಬ್ಬ ವಿಶೇಷ. ನಮ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ಇವತ್ತು ಇಡೀ ರಾಜ್ಯದಂತೆ ಇಡೀ ದೇಶದಂತೆ ಅವರ ಒಂದು ಹೊಗಳಿಕೆ ಇದೆ. ಇವತ್ತು ಹಾಲಿವುಡ್ ಬಾಲಿವುಡ್ ಹೀರೋಗಳು ಸುರಿಕೆ ಅಂತ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅಂದ್ರೆ ಏನಂತ ಹೇಳಿ ಇವತ್ತು ಈಗಾಗಲೇ ಆಡ್ ಕೂಡ ಬರ್ತಾ ಇದೆ. ನಿನ್ನೆ ಮೊನ್ನೆ ಒಂದು 2-3 ಆಡ್ ನೋಡಿದ. ಪ್ರತಿಯೊಂದು ಹಿಂದಿ ಆಕ್ಟರ್, ತೆಲುಗು ಆಕ್ಟರ್, ಬರೀ ಗುಡ್ಕಾ ಆಕ್ಟರ್, ಥಮ್ಸಪ್ ಆಡ್ ಅದು ಮಾಡಿ ಇದು ಮಾಡ್ರ. ದೇಶಕ್ಕೆ ಏನ್ ಮಾಡ್ರ ಯುವಕರಿಗೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ಇದು ಹೇಳ್ತಾರ, ಪುನೀತ್ ರಾಜ್ಕುಮಾರ್ ದೇಶ ಬನ್ನ ಪುನೀತ್ ರಾಜ್ಕುಮಾರ್ ಆಗಿರ್ಬೇಕು, ಪುನೀತ್ ರಾಜ್ಕುಮಾರ್ ಹಂಗೆ ಇರಬೇಕು ಅಂತೇಳಿ ನಾನು ನಮ್ಮ ಕರ್ನಾಟಕ ಜನತೆಗೆ ಇಷ್ಟ ಹೇಳೋದು, ಎಲ್ಲರೂ ತಮ್ಮ ಕೈಲಾದಷ್ಟು ಏನ್ ಇರ್ತದೆ ಪುನೀತ್ ರಾಜ್ಕುಮಾರ್ ಅವರ ಹಾದಿ ಮೇಲೆ ನಡೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೈ ಡಾಕ್ಟರ್ ರಾಜ್. ಇವತ್ತ ನಮ್ಮ ವಿಶ್ವ ಮಾನವ, ಕರ್ನಾಟಕ ರತ್ನ, ದೇವತಾ ಮನುಷ್ಯ, ಅನೇಕ ಬಿರುದು ಪಡೆದಂತ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ 3 ವರ್ಷ ಆಯ್ತು. ಆದ್ರೂ ಇನ್ನೂ ನಮ್ಮ ಮನಸ್ಸಿನಾಗ ಇದ್ದಾರ ಅಂತ ನಾವು ಅನ್ಕೊಂಡಿದ್ದೀವಿ.
ಅದು ಅಲ್ಲದೆ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲಾ ಕಡೆ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲ ಸ್ವಲ್ಪ ನಮ್ ದುಃಖದಿಂದನೂ ಕಾರ್ಯಕ್ರಮ ಮಾಡ್ತಾ ಇದೀವಿ. ಬಟ್ ಒಂದ್ ರೀತಿಯಲ್ಲಿ ಒಳ್ಳೇದು ಅನಿಸ್ತದ, ಯಾಕಂದ್ರೆ ಅವ್ರೊಂದು ಸಂದೇಶ ಕೊಟ್ಟೋಗ್ಯಾರ ಎಲ್ಲರೂ ಈ ತರ ಮಾಡಂತೇಳಿ. ಬಟ್ ಎಲ್ಲರಿಗೆ ಆಗಲ್ಲ ಅಂದ್ರೆ ಸ್ವಲ್ಪ ಆದಷ್ಟು ಮಟ್ಟಿಗೆ ನಾವು ಟ್ರೈ ಮಾಡ್ತಾ ಇದೀವಿ. ಅದು ಅಲ್ಲದೆ ಇವತ್ತಿನ ದಿವಸ ಅವ್ರು ಯಾವ ತರ ಇದ್ರ ಅಂದ್ರೆ ದೇವತೆಗಳಿಗೆ ದೇವತಾ ಮನುಷ್ಯರಾಗಿದ್ರು, ಬಡವರಿಗೆ ಬಡವರ ಬಂಧು ಆಗಿದ್ರು, ಕೆಣಕಿದವರಿಗೆ ಕೆರಳದ ಸಿಂಹನಾಗಿದ್ರು, ನುಡಿದರೆ ಮಾತುಗಳು ಹಾಲು ಜೇನಿನಂತೆ ಇದ್ದು ಕರ್ನಾಟಕ ಜನತೆಗೆ ಬಂಗಾರದ ಮನುಷ್ಯರಾದಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಅಗಲಿ ಹೋಗಿದ್ದಾರೆ. ಆದ್ರೂ ನಾವು ಅಗಲಿದೆ ಅಂತ ಅನ್ಕೊಂಡಿಲ್ಲ. ಇನ್ನೂ ಅವ್ರ ಬಗ್ಗೆದಾಗ ಅನೇಕ ಕಾರ್ಯಕ್ರಮಗಳು ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಸಂಪೂರ್ಣ ಬೆಂಬಲ ನಮ್ಮ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಜಲಸಂಗಿ ಸಾಹೇಬ್ರದಿದೆ. ಅವರ ಬೆಂಬಲ ನಮ್ಗಿರೋವರೆಗೂ ನಾವು ಕಾರ್ಯಕ್ರಮ ಮುಂದುವರಿಸ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಕಾರ್ಯಕ್ರಮ ಇಟ್ಟಿವ್ರಿ, ಸನ್ಮಾನ ಕಾರ್ಯಕ್ರಮ ಇವತ್ತು 49ನೇ ಬರ್ತಡೇಕ ಅಪ್ಪು ಸರ್ಕಲ್ ಅಂತೇಳಿ ನಾಮಗೊಂಡಿವ್ರಿ. ಮುಂದೆ ಮೂರ್ತಿ ಕೂಡಿಸ್ಬೇಕಂತ ಜೂನ್ ಜುಲೈದಾಗ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿತ್ರರಂಗದಲ್ಲಿ ಒಬ್ಬ ಮೇರು ನಟ. ಪಪ್ಪು ಅಂತ ಹೇಳಿ ಬಹಳ ಹೆಸರಾಂತವಾಗಿ ಬಹಳಷ್ಟು ಯುವಕರ ಜನರ ಸಾರ್ವಜನಿಕ ಮನದಲ್ಲಿ ಅಚ್ಚಳಿಯದೆ ಉಳಿದಿರ್ತಕ್ಕಂಥ ನಿಂಚ. ಬಹಳ ಸಣ್ಣ ವಯಸ್ಸಿನಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ. ಅವನು ತನ್ನದೇ ಆದಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ರಂಗದಲ್ಲಿ ಛಾಪನ್ನು ಮೂಡಿಸಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಇವತ್ತು 49ನೇ ಜಯಂತ್ಯೋತ್ಸವವನ್ನು ನಾವೆಲ್ಲ ಯುವಕರು ಕಲಬುರಗಿ, ಅವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ್ರು ಕೂಡ ಕಲಬುರಗಿಯಲ್ಲಿ ಅವನ ಅಭಿಮಾನಿಗಳು ಎಲ್ಲ ಅಭಿಮಾನಿ ಬಳಗದವರು ಸೇರಿ ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಮ್ಮಿಂದಾಗಲಿ 2021ರಲ್ಲಿ ಹೋದರೂ ಕೂಡ ಇವತ್ತು ಅವ್ರ ನೆನಪು, ಅವರ ಅಭಿಮಾನಿಗಳು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಮತ್ತು ಅವರ ಅಗಲಿಕೆಯನ್ನು ಅವ್ರ ಕುಟುಂಬದವರಿಗೆ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ.